ಕೇಸ್ ಮತ್ತಷ್ಟು ಚುರುಕುಗೊಂಡಿದೆ. ಇವತ್ತು ಸಿಸಿಬಿ ತ್ರಿಮೂರ್ತಿಗಳ ವಿಚಾರಣೆಯನ್ನ ಮಾಡಿದೆ. ಸಿಸಿಬಿಯಿಂದ ನಿನ್ನೆ ನೋಟಿಸ್ ಪಡೆದಿದ್ದ ನಿರೂಪಕ, ನಟ ಹಾಗೂ ಮಾಜಿ ಕಾರ್ಪೊರೇಟರ್ ವಿಚಾರಣೆಗೆ ಹಾಜರಾದರು. ಇಡೀ ದಿನ ಮೂವರಿಗೆ ಸಿಸಿಬಿ ಡ್ರಿಲ್ ಮಾಡಿದೆ. ಮೂವರ ಮೊಬೈಲ್ನಲ್ಲಿ ಏನ್ ರಹಸ್ಯ ಅಡಗಿದೆ ಅನ್ನೋದೇ ಈಗಿರೋ ಕುತೂಹಲ. ತ್ರಿಮೂರ್ತಿಗಳಿಗೆ 7 ಗಂಟೆ ಕಾಲ ಡ್ರಿಲ್. ಮೂವರ ಮೊಬೈಲ್ ಸಿಸಿಬಿ ವಶಕ್ಕೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಬುಲಾವ್ನಂತೆ ತ್ರಿಮೂರ್ತಿಗಳು ವಿಚಾರಣೆಗೆ ಹಾಜರಾಗಿದ್ರು. ಕಿರುತೆರೆ ನಿರೂಪಕ ಅಕುಲ್ ಬಾಲಾಜಿ, ನಟ ಸಂತೋಷ್ ಹಾಗೂ ಮಾಜಿ ಕಾರ್ಪೊರೇಟರ್ ಆರ್ವಿ ಯುವರಾಜ್ ಸಿಸಿಬಿ ವಿಚಾರಣೆ ಎದುರಿಸಿದ್ರು. ಬೆಳಗ್ಗೆ 10:30ಕ್ಕೆ ಶುರುವಾದ ಸಿಸಿಬಿ ವಿಚಾರಣೆ ಮುಗಿದಾಗ ಸಂಜೆ 5:30 ಗಂಟೆ ಆಗಿತ್ತು. ತ್ರಿಮೂರ್ತಿಗಳಿಗೆ ಸಿಸಿಬಿ ಬರೋಬ್ಬರಿ 7 ಗಂಟೆಗಳ ಕಾಲ ಡ್ರಿಲ್ ಮಾಡಿತು. ಈ ತ್ರಿಮೂರ್ತಿಗಳ ವಿಚಾರಣೆ ಮಾಡಿ ವಾಪಸ್ ಕಳಿಸಿಕೊಟ್ಟಿರೋ ಸಿಸಿಬಿ ಮೂವರ ಮೊಬೈಲ್ಗಳನ್ನ ತಮ್ಮ ವಶಕ್ಕೆ ಪಡೆದಿದೆ. ತನಿಖೆಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ಖಂಡಿತ ಇನ್ನು ಮುಂದೆ ಯಾವ ಕರೆದ್ರು ಕೂಡ ನಾವು ಬಂದು ಸಹಕರಿಸಕ್ಕೆ ರೆಡಿ ಇರಬೇಕು. ತುಂಬಾ ವಿಚಾರ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ನಾನು ಇಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಇದು ವೆರಿ ಕಾನ್ಫಿಡೆನ್ಷಿಯಲ್. ಖಂಡಿತ ನಾನು ಸಮಯ ಬಂದಾಗ ಯಾವಾಗ ಹೇಳ್ಬೋದು ಖಂಡಿತ ಹೇಳ್ತೀನಿ. ಅದರ್ವೈಸ್ ನನ್ಗೆ ಗೊತ್ತಿರುವಂತ ಎಲ್ಲ ಮಾಹಿತಿ ನೀಡಿದ್ದೀನಿ. ನನ್ನ ಕೈಲಿ ಏನೇನು ಇನ್ಫಾರ್ಮೇಶನ್ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಸೀನಿಯರ್ ಆಫೀಸರ್ಸ್ ಮುಂದೆ ನಾನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಮೊಬೈಲ್ ಇರುವಂಥ ವಿಚಾರಗಳು ಅದನ್ನ ಎಲ್ಲರದ್ದು ಮೊಬೈಲ್ ತಗೊಂಡು ನಾಳೆ ಕೊಡ್ತೀರ ವಾಪಸ್ ಮೊಬೈಲು. ಯಾವುದೇ ಕಾರಣಕ್ಕೂ ಉಳಿಕೆಳಿರೋ ವಿಷಯಗಳು ಹೆಸರುಗಳನ್ನು ಯಾವುದೇ ಕಾರಣಕ್ಕೂ ಮಾಧ್ಯಮದ ಮುಖಾಂತರ ಇಲ್ಲಿ ಆಚೆ ಡಿಸ್ಕಸ್ ಮಾಡ್ಬೋದು ಅಂತ ನಮ್ಮ ಕೈಲಿ ಏನು ಇನ್ಫಾರ್ಮೇಶನ್ ಇದೆ ಡಿಯರ್ ನಾವು ಎಲ್ಲರೂ, ನಾನು ಆಗಲಿ ಅಕುಲ್ ಬಾಲಾಜಿ ಆಗಲಿ ಅವರಾಗಲಿ ಎಲ್ಲೆಲ್ಲಿ ಏನು ನಡೀತಿತ್ತು ಏನು ವಿಚಾರ ಎಲ್ಲ ಹೇಳಿದಿರಿ. ಅವರು ಇನ್ನೊಂದ್ಸಲ ಕರೆದ್ರು ಬರೋದಕ್ಕೆ ನಾನು ರೆಡಿ ಇದ್ದೀನಿ. ಅಕುಲ್ ಸಂತೋಷ್ಗೆ ಜೈನ್ ಕಂಟಕ. ಸಿಸಿಬಿಯಲ್ಲಿ ಮುಖಾಮುಖಿ ವಿಚಾರಣೆ. ಸಿಸಿಬಿ ಈ ತ್ರಿಮೂರ್ತಿಗಳನ್ನ ಡ್ರಗ್ಸ್ ಆರೋಪಿ ವೈಭವ್ ಜೈನ್ ಜೊತೆ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ಮಾಡಿದೆ ಅಂತ ಗೊತ್ತಾಗಿದೆ. ವಿಚಾರಣೆ ಎದುರಿಸಿರೋ ತ್ರಿಮೂರ್ತಿಗಳಿಗೆ ಕೇಳಿರೋ ಬಹುತೇಕ ಪ್ರಶ್ನೆಗಳು ಆರೋಪಿ ವೈಭವ್ ಜೈನ್ ಸುತ್ತಾನೆ ತಿರುಗಿತ್ತು. ಸಿಸಿಬಿ ಪ್ರಶ್ನೆಗಳ ಸುರಿಮಳೆನೇ ಸುರಿಸಿತ್ತು. ತ್ರಿಮೂರ್ತಿಗಳಿಗೆ ಸಿಸಿಬಿ ಮಾಡಿರೋ ಡ್ರಿಲ್ ಹೀಗಿತ್ತು ನೋಡಿ. ನೀವು ವೈಭವ್ ಜೈನ್ ಜೊತೆ ಸಂಪರ್ಕದಲ್ಲಿದ್ರ? ನಿಮಗೆ ವೈಭವ್ ಜೈನ್ ಹೇಗ್ ಪರಿಚಯ? ವೈಭವ್ ಜೈನ್ ಎಷ್ಟು ಬಾರಿ ಭೇಟಿಯಾಗಿದ್ದೀರಿ? ವೈಭವ್ ಜೈನ್ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾ? ನಿಮ್ಮ ರೆಸಾರ್ಟ್ನ ಯಾರು ನೋಡ್ಕೊಂತಿದ್ದಾರೆ? ನಿಮ್ಮ ರೆಸಾರ್ಟ್ ಪಾರ್ಟಿಗಳಲ್ಲಿ ಡ್ರಗ್ಸ್ ಬಳಕೆ ಆಗ್ತಿದ್ಯಾ ಅಂತ ವೈಭವ್ ಜೈನ್ ಹಾಗೂ ರೆಸಾರ್ಟ್ ಸಂಬಂಧ ಅಕುಲ್ಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಅಲ್ಲದೆ ಸಂತೋಷ್ಗೂ ಕೂಡ ವೈಭವ್ ಜೈನ್ ನಂಟಿನ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ವೈಭವ್ ಜೈನ್ ಹೇಗ್ ಪರಿಚಯ? ನಿಮ್ಮ ವಿಲ್ಲನ ವೈಭವ್ಗೆ ಕೊಟ್ಟಿದ್ಯಾಕೆ? ವೈಭವ್ ಜೊತೆ ನೀವು ಪಾರ್ಟಿ ಮಾಡ್ತಿದ್ರ? ವೈಭವ್ನ ಡ್ರಗ್ಸ್ ದಂಧೆ ಬಗ್ಗೆ ನಿಮಗೆ ಗೊತ್ತಾ? ಎಲ್ಲಾ ಪಾರ್ಟಿಯಲ್ಲಿ ಯಾರ್ಯಾರು ಬರ್ತಿದ್ರು? ನಮ್ಮ ವಿಲ್ಲಾ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಆಗ್ತಿತ್ತ ಅಂತ ಸಂತೋಷ್ಗೂ ಡ್ರಿಲ್ ಮಾಡಿದ್ರು. ಇನ್ನು ಮಾಜಿ ಕಾರ್ಪೊರೇಟರ್ ಆರ್ವಿ ಯುವರಾಜ್ಗೆ ಕೇಳಿರೋ ಪ್ರಶ್ನೆ ಹೀಗಿತ್ತು ನೋಡಿ. ವೈಭವ್ನೇ ನಿಮ್ಮ ಹೆಸರು ಹೇಳಿದ್ದು ಅಂತ ಹೇಗೆ ಹೇಳಿದ್ರಿ? ನಿಮ್ಮ ಹೆಸರು ಯಾಕೆ ಬಂದಿದೆ ಗೊತ್ತಾ? ವೈಭವ್ ಜೊತೆ ನಿಮ್ಮ ಜಗಳ ಏನಾದ್ರೂ ಆಗಿತ್ತಾ? ಡ್ರಗ್ಸ್ ಪೆಡ್ಲರ್ಗಳ ಪರಿಚಯ ಇದೆಯಾ? ನೀವು ಡ್ರಗ್ಸ್ ಸೇವನೆ ಮಾಡ್ತೀರಾ? ಹೀಗಂತ ಯುವರಾಜ್ಗೂ ಪ್ರಶ್ನೆಗಳ ಸುರಿಮಳೆ ಸುರಿಸಿದೆ ಸಿಸಿಬಿ. ಅಕುಲ್ ರೆಸಾರ್ಟ್, ಸಂತೋಷ್ ವಿಲ್ಲಾ, ವೈಭವ್ ಜೈನ್ ಡ್ರಗ್ ಪಾರ್ಟಿ ಮಾಡಿದ್ನ? ಅಕುಲ್ ಬಾಲಾಜಿಗೆ ಸಂಕಷ್ಟ ತಂದೊಡ್ಡಿರೋದು ಅವರ ಒಡೆತನದ ರೆಸಾರ್ಟ್ಗಳಲ್ಲಿ ನಡೀತಿದ್ದ ಪಾರ್ಟಿಗಳು. ಡ್ರಗ್ಸ್ ಪಾರ್ಟಿ ನಡೆದಿರೋ ಅನುಮಾನ ಇರೋದ್ರಿಂದ ಸಿಸಿಬಿ ವಿಚಾರಣೆ ಮಾಡಿದೆ. ಆದ್ರೆ ದೊಡ್ಡಬಳ್ಳಾಪುರದ ರೆಸಾರ್ಟ್ ಲೀಸ್ಗೆ ಕೊಟ್ಟಿದ್ದೇನೆ, ಅಲ್ಲಿ ಏನ್ ನಡೀತು ಅನ್ನೋ ಮಾಹಿತಿಯನ್ನೆಲ್ಲ ಸಿಸಿಬಿಗೆ ಕೊಡ್ತೀನಿ ಅಂದಿದ್ದಾರೆ ಅಕುಲ್. ಕರೆಕ್ಟ್. ಆ ಅಗ್ರಿಮೆಂಟ್ಸ್ ಎಲ್ಲ ತಂದಿದ್ದೀನಿ. ಯಾರ ಒಂದು ಪ್ರಾಪರ್ಟಿ ನಡೆಸ್ತಾ ಇದ್ದೀರಿ ಅಂತ ಅದನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಲೀಸ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ವೈಭವ್ ಜೈನ್ ಜೊತೆ ನನಗೆ ಅಷ್ಟು ಲಿಂಕ್ ಏನಿಲ್ಲ, ಬಟ್ ಹಾಯ್ ಬಾಯ್ ಅಂತ ಒಂದು ಫ್ರೆಂಡ್ಶಿಪ್ ಇದೆ. ಹಾಯ್ ಬಾಯ್ ಅಂತ, ದಯವಿಟ್ಟು ಅದನ್ನ ಬೇರೆ ತರ ತಪ್ಪು ತಿಳ್ಕೋಬೇಡಿ. ಇನ್ನು ನಟ ಸಂತೋಷ್ ಕೂಡ ವೈಭವ್ ಜೊತೆಗಿನ ಪರಿಚಯವನ್ನ ಒಪ್ಪಿಕೊಂಡಿದ್ದಾರೆ. ದೇವನಹಳ್ಳಿಯ ತಮ್ಮ ಒಡೆತನದ ವಿಲ್ಲಾವನ್ನ ವೈಭವ್ ಜೈನ್ಗೆ ಕೊಟ್ಟಿದ್ದೆ ಅಂತ ಹೇಳಿರೋ ಸಂತೋಷ್ ಡ್ರಗ್ ಪೆಡ್ಲರ್ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರೋ ಸಂಜನಾ ರಾಹುಲ್ ಜೊತೆ ಗೆಳೆತನ ಇತ್ತು ಅಂತ ಒಪ್ಕೊಂಡಿದ್ದಾರೆ. ನಂದೊಂದು ವಿಲ್ಲಾ ಇದೆ ಜೇಡ್ ಗಾರ್ಡ್ನಲ್ಲಿ. ನನ್ನ ಮನೇನು ಆ ಒಂದು ಅವನಿಗೆ ನಾನು ಮಾರ್ಕೆಟಿಂಗ್ ಮಾಡೋದು ಕೊಟ್ಟಿದ್ದೆ. ಈತ ಪೆಡ್ಲರು, ಈತ ಇಂಥದ್ರಲ್ಲೆಲ್ಲ ಇದಾನೆ ಅಂತ ನನಗೆ ಈಗ ಗೊತ್ತಿದ್ರೆ
ದೇವರಾಣಿಗೂ ಅವನ ಕಪಾಳಕ್ಕೆ ನಾನು ಹೊಡಿತಿದ್ದೆ. ಯಾವುದೇ ಕಾರಣಕ್ಕೂ ಈ ಆಫ್ಟರ್ ಪಾರ್ಟಿ ಮಾಡೋರೆಲ್ಲ 1 ಗಂಟೆ ಮೇಲೆ ಬರ್ತಾರೆ, ಅಂಥವ್ರೆಲ್ಲ ಒಳಗೆ ಬಿಡೋದೇ ಇಲ್ಲ. ಸೊ ನನಗೂ ಅವನಿಗೂ ಹಲವಾರು ಜಗಳಗಳಾಗಿತ್ತು. 4-5 ಜನ ಜಗಳ ಆದಾಗ ನಾನು ನಿಮ್ಮ ಜೊತೆ ಬಿಸ್ನೆಸ್ ಬೇಡ ಅಂತ ಜನವರಿ 14 ನಾನು ನನ್ನ ಬಿಸ್ನೆಸ್ನ ಅವನ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದೀನಿ. ಸಿಸಿಬಿ ವಿಚಾರಣೆಗೆ ಬರುವಾಗ ಅಕುಲ್ ತಮ್ಮ ರೆಸಾರ್ಟ್ ಸಂಬಂಧ ದಾಖಲೆಗಳನ್ನ ತಂದಿದ್ರೆ, ವೈಭವ್ ಜೈನ್ ವಿಲ್ಲಾದ ದಾಖಲೆಗಳನ್ನ ತಂದಿದ್ರು. ಆದ್ರೆ ರೆಸಾರ್ಟ್ ಹಾಗೂ ವಿಲ್ಲಾದಲ್ಲಿ ನಡೆದಿರೋ ಪಾರ್ಟಿಗಳ ಬಗ್ಗೆ ಸಿಸಿಬಿ ಕೆಲ ಡಿಜಿಟಲ್ ಹಾಗೂ ಟೆಕ್ನಿಕಲ್ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದು ಅದರ ಆಧಾರದಲ್ಲೇ ವಿಚಾರಣೆ ಮಾಡಿದೆ. ಇವತ್ತು ಮೂವರು ತಂದಿದ್ದ ಕೆಲವು ದಾಖಲೆಗಳನ್ನ ಪರಿಶೀಲನೆ ನಡೆಸಿರೋ ಸಿಸಿಬಿ ಸಾಕ್ಷ್ಯಗಳ ಪರಿಶೀಲನೆ ನಡೆಸಿದೆ. ಹೀಗಾಗಿ ತ್ರಿಮೂರ್ತಿಗಳ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡ್ರಗ್ಸ್ ಕೇಸ್ನಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿದೆ. 2 ವರ್ಷಗಳ ಮತಾಂತರ ಸೀಕ್ರೆಟ್ ಬಯಲಾಗಿದೆ. ಜೈಲ್ ಸೇರಿರೋ ಆ ನಟಿಯ ಮತ್ತಷ್ಟು ಸೀಕ್ರೆಟ್ ಬಹಿರಂಗ ಆಗ್ತಾ ಇದೆ. ಅರ್ಚನಾ ಅಲ್ಲ, ಸಂಜನಾ ಅಲ್ಲ, ಆಕೆ ಮಹಿರಾ. ನಟಿ ಸಂಜನಾ ಗಲ್ರಾನಿಯ ನಿಜವಾದ ಹೆಸರು ಅರ್ಚನಾ ಗಲ್ರಾನಿ ಅಂತ. ಸಿನಿಮಾದಲ್ಲಿ ಅರ್ಚನಾ ಇಟ್ಕೊಂಡ ಹೆಸರು ಸಂಜನಾ. ಆದ್ರೆ ಈಗ ಆಕೆ ಅರ್ಚನಾ ಆಗಿಯೂ ಇಲ್ಲ, ಸಂಜನಾ ಆಗಿಯೂ ಉಳಿದಿಲ್ಲ. ಯಾಕಂದ್ರೆ ನಟಿ ಸಂಜನಾರ ಧರ್ಮನೇ ಬದಲಾಗಿದೆ. ಹೌದು, ಸಂಜನಾ ಗಲ್ರಾನಿ ಮತಾಂತರ ಆಗಿದ್ದಾರೆ. ಇಸ್ಲಾಂ ಧರ್ಮಕ್ಕೆ ನಟಿ ಸಂಜನಾ ಮತಾಂತರ. 2 ವರ್ಷ ಮುಚ್ಚಿಟ್ಟಿದ್ದ ಸೀಕ್ರೆಟ್ ಬಹಿರಂಗ. ಸಂಜನಾ ಮತಾಂತರ ಆಗಿರೋದು ಇಸ್ಲಾಂ ಧರ್ಮಕ್ಕೆ. ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಜೈಲಿನಲ್ಲಿರುವಾಗಲೇ ಇಸ್ಲಾಂಗೆ ಮತಾಂತರ ಆಗಿರೋ ರಹಸ್ಯ ಬಯಲಾಗಿದೆ. 2 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಮತಾಂತರ ಸೀಕ್ರೆಟ್ ಬಹಿರಂಗ ಆಗಿದೆ. 2018ರಲ್ಲೇ ಸಂಜನಾ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದು ತಮ್ಮ ಹೆಸರನ್ನ ಮಹಿರಾ ಅಂತ ಬದಲಾಯಿಸಿಕೊಂಡಿದ್ದಾರೆ. ಮತಾಂತರ ಆಗಿರೋ ಬಗ್ಗೆ 2018ರಲ್ಲೇ ಕೋರ್ಟ್ಗೂ ಅಫಿಡವಿಟ್ ಸಲ್ಲಿಸಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ನೋಡಿ. ನಾನು ಸ್ವ ಇಚ್ಛೆಯಿಂದ ಮತಾಂತರ ಆಗಿದ್ದೇನೆ. ಇಸ್ಲಾಂ ಧರ್ಮದ ಬಗ್ಗೆ ಪ್ರಭಾವಿತೆಯಾಗಿದ್ದೇನೆ. 10 ವರ್ಷಗಳಿಂದ ಇಸ್ಲಾಂ ಚಿಂತನೆಗಳ ಬಗ್ಗೆ ಪ್ರಭಾವಿತೆಯಾಗಿದ್ದೇನೆ. ಮತಾಂತರಕ್ಕೆ ನನ್ನ ಮೇಲೆ ಯಾವುದೇ ಒತ್ತಡಗಳು ಇರಲಿಲ್ಲ. ನನಗೆ ಬಾಹ್ಯ ಒತ್ತಡ ಯಾವುದೂ ಇರಲಿಲ್ಲ. ಮನಪೂರ್ವಕವಾಗಿಯೇ ನಾನು ಮತಾಂತರ ಆಗಿದ್ದೇನೆ. ಸಂಜನಾ ಇಸ್ಲಾಂ ಮತಾಂತರ ಆಗುವ ಸಾಕ್ಷಿಯಾಗಿದ್ದವರು ಕೂಡ ಮತಾಂತರ ಆಗಿರೋದನ್ನ ಸ್ಪಷ್ಟಪಡಿಸಿದ್ದಾರೆ. 2018ರಲ್ಲೇ ಸಂಜನಾ ಕಾನೂನಾತ್ಮಕವಾಗಿ ಮತಾಂತರ ಆಗಿದ್ದಾರೆ. ಮಹಿರಾ ಅಂತ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತ ಮೌಲಾನಾ ಜೈನುಲಾಬದೀನ್ ಹೇಳಿದ್ದಾರೆ. ಈ ಮೌಲಾನಾ ಜೈನುಲಾಬದೀನ್ ಸಂಜನಾ ಇಸ್ಲಾಂಗೆ ಮತಾಂತರವಾದಾಗ ಅದೇ ಸ್ಥಳದಲ್ಲಿದ್ದವರು. 9/10/2018 में एफिडेविट बनाए हैं. तो उसके बाद 3 दिन के बाद यहाँ आए थे. आकर यहाँ इस्लाम कबूल करने के बाद हमें चूँकि एफिडेविट साथ लेते हैं और एफिडेविट के साथ जो तारीख है वही तारीख डाल के देते हैं. तो उसमें हम उर्दू की एक कॉपी, इंग्लिश की एक कॉपी देते हैं ताकि वो हमारा रिकॉर्ड रहे. इनके बारे में इनका बैकग्राउंड हमें कुछ पता नहीं था. बस वो आए, जो भी यहाँ पर आते हैं इस्लाम कबूल जाते हैं. बस हम बैकग्राउंड को मालूम नहीं करते हम लोग. ಹೀಗೆ ದಿನ ಕಳೆದಂತೆ ಸ್ಯಾಂಡಲ್ವುಡ್ ಡ್ರಗ್ಸ್ಗೆ ಸೀಕ್ರೆಟ್ ಜೊತೆ ನಶೆ ಲೋಕದ ರಹಸ್ಯಗಳೆಲ್ಲ ಬಯಲಾಗ್ತಾನೆ ಇವೆ. ಇನ್ನೆಷ್ಟು ರಹಸ್ಯಗಳು ಅಡಗಿದೆಯೋ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆತ ಕರಾವಳಿಯ ಖ್ಯಾತ ಡ್ಯಾನ್ಸರ್, ಡ್ಯಾನ್ಸ್ ಕಿಂಗ್ ಪ್ರಭುದೇವ ಅವರ ಶಿಷ್ಯ ಅಂತಾನೆ ಹೆಸರು ಗಳಿಸಿ ಮುನ್ನೆಲೆಗೆ ಬಂದಿದ್ದ. ಅಲ್ಲದೆ ಪ್ರಭುದೇವ ಅವರ ABCD ಸಿನಿಮಾದಲ್ಲೂ ನಟಿಸಿದ್ದ. ಆದ್ರೆ ಈಗ ಡ್ಯಾನ್ಸರ್ನ ಮುಖವಾಡ ಕಳಚಿಬಿದ್ದಿದೆ. ಡ್ರಗ್ ಮಾಫಿಯಾ ಲಿಂಕ್ನೊಂದಿಗೆ ಸಿಸಿಬಿ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಡ್ರಗ್ಸ್ ಸಾಗಾಟ ಆರೋಪ. ನಟ ಡ್ಯಾನ್ಸರ್ ಕಿಶೋರ್ ಅರೆಸ್ಟ್.
ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ನಂಟು ಕರಾವಳಿಗೂ ಸುತ್ತಕೊಂಡಿದೆ. ಡ್ಯಾನ್ಸ್ ಇಂಡಿಯಾ ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಮಂಗಳೂರಿನ ಕಿಶೋರ್ ಅಮನ್ ಶೆಟ್ಟಿಯನ್ನ ಪೊಲೀಸರು ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದ ಆರೋಪದಲ್ಲಿ ಬಂಧಿಸಿದ್ದಾರೆ. ಕಿಶೋರ್ ಮತ್ತು ಆತನ ಸ್ನೇಹಿತ ಅಖಿಲ್ ಡ್ರಗ್ಸ್ ಸಾಗಿಸ್ತಾ ಇದ್ದ ವೇಳೆ ಮಂಗಳೂರು ಸಿಸಿಬಿ ಪೊಲೀಸರು ಇಬ್ಬರನ್ನು ಬಲೆಗೆ ಹಾಕಿದ್ದಾರೆ. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಕಿಶೋರ್. ಆಂಕರ್ ಕಮ್ ನಟಿ ಜೊತೆ ಪಾರ್ಟಿ. ಆರೋಪಿ ಕಿಶೋರ್ ಪೊಲೀಸರ ಮುಂದೆ ಸ್ಫೋಟಕ ರಹಸ್ಯ ಬಿಚ್ಚಿಟ್ಟಿದ್ದಾರಂತೆ. ಮಂಗಳೂರು ಸೇರಿದಂತೆ ಹಲವೆಡೆ ಡ್ರಗ್ಸ್ ಪಾರ್ಟಿ ಮಾಡ್ತಿದ್ದಂತೆ. ಜೊತೆಗೆ ಯುವತಿಯರಿಗೂ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತೆ. ಅಲ್ಲದೆ ಬೆಂಗಳೂರಿನ ಪ್ರಖ್ಯಾತ ಆಂಕರ್ ಕಮ್ ನಟಿ ಜೊತೆ ಪಾರ್ಟಿ ಮಾಡಿದ್ನಂತೆ. ಆದ್ರೆ ಆಕೆ ಡ್ರಗ್ಸ್ ತೆಗೆದುಕೊಳ್ತಾ ಇರಲಿಲ್ಲ, ಬದಲಿಗೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ಲು. ಆಂಕರ್ ಕಮ್ ನಟಿ ಕಳೆದ 10 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿ ಸೆಟಲ್ ಆಗಿದ್ರು. ಕಳೆದ 5-6 ವರ್ಷಗಳಿಂದ ಸಿನಿಮಾಗಳಲ್ಲೂ ಸಹ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾನಂತೆ. ಬಂಧಿತ ಕಿಶೋರ್ ಬಳಿ ನಿಷೇಧಿತ ಮಾದಕ ವಸ್ತು MDMA ಪೌಡರ್, 2 ಮೊಬೈಲ್ ಬೈಕ್ ಸೇರಿದಂತೆ 1 ಲಕ್ಷ ಮೌಲ್ಯದ ವಸ್ತುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮುಂಬೈನಿಂದ ಡ್ರಗ್ಸ್ ಖರೀದಿಸಿ ಮಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇದ್ದ. ಇವರು ಮುಂಬೈಯಿಂದ ರಿಲೇಟೆಡ್ ಆಗಿದ್ದಾರೆ. ಇರೋದು ಮ್ಯಾಂಗ್ಳೂರ್ದವರೇ, ಬಟ್ ಇವ್ರದ್ದು ಈ ಡ್ಯಾನ್ಸಿಂಗ್ ಕೊರಿಯೋಗ್ರಫೀಸ್ ಆ್ಯಕ್ಟಿಂಗ್ ಸಮೇತ ಮುಂಬೈನಲ್ಲಿ ಆಕ್ಟಿವಿಟಿ ಇತ್ತು ಮತ್ತು ಮುಂಬೈಯಿಂದ ಲಿಂಕ್ ಇದೆ ಅವರಿಗೆ. ಇನ್ನು ಪೊಲೀಸರು ವಿಚಾರಣೆ ವೇಳೆ ಮತ್ತೊಂದು ಕುತೂಹಲಕಾರಿ ಮಾಹಿತಿ ಬಯಲಿಗೆ ಬಂದಿದೆ. ನಟ ಕಿಶೋರ್ ಶೆಟ್ಟಿ ಅಸಲಿಗೆ ಶೆಟ್ಟಿ ಸಮುದಾಯದವನೇ ಅಲ್ವಂತೆ. ಬಾಲಿವುಡ್ನಲ್ಲಿ ಹೆಸರಿಗೆ ಶೆಟ್ಟಿ ಎಂದು ಸೇರಿಸಿಕೊಂಡ್ರೆ ಹೆಚ್ಚು ಮರ್ಯಾದೆ ಸಿಗುತ್ತದೆ, ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ, ಲಿಂಕ್ ಸಹ ಬೆಳೆಯುತ್ತೆ. ಹೀಗಾಗಿ ನನ್ನ ಹೆಸರಿಗೆ ಶೆಟ್ಟಿ ಅಂತ ಸೇರಿಸಿಕೊಂಡಿದ್ದೇನೆ ಅಂತ ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಕಿಶೋರ್ ಬಾಯ್ಬಿಟ್ಟಿದ್ದಾನಂತೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ನಮ್ಮ ಬೆಂಗಳೂರು ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ ಬಿಕ್ಕರಿಯಾಗತ್ತಾ ಜಿಲ್ಲಾ ಆರೋಗ್ಯಾಧಿಕಾರಿ ಹುದ್ದೆ ಪ್ರಮೋಷನ್ಗೆ ನಡೀತಾ ಇದೆಯಾ ಭಾರೀ ಡೀಲ್? ಇಷ್ಟೆಲ್ಲ ಪ್ರಶ್ನೆ ಮೂಡೋಕೆ ಕಾರಣ ಆರೋಗ್ಯ ಇಲಾಖೆಯ ಅಧಿಕಾರಿಯದ್ದು ಎನ್ನಲಾದ ಒಂದು ಆಡಿಯೋ ಸಂಭಾಷಣೆ. ಒಂದು ವರ್ಗಾವಣೆಗೆ ಲಕ್ಷ ಲಕ್ಷ ಲಂಚ, 8 ಲಕ್ಷ ಕೊಟ್ರೆ ಆಗುತ್ತಂತೆ ಡೀಲ್. 10 ರಿಂದ 12 ಲಕ್ಷಕ್ಕೆ DHO ಹುದ್ದೆ ಸೇರ್. ವೀಟಿಗೆ ಮಾತಾಡಿರೋದಕ್ಕೆ, ಬಟ್ ಅಂದ್ರೆ ನಾವು ಆಮೇಲೆ 10 ಅಂತ ಇದು ಮಾಡಿದ್ರೆ ಆಮೇಲೆ ಇದಾಯ್ತು, ಅವರು 12 ಆಯ್ತು. ಇವಾಗ 16, 15 ಅಂದ್ರೆ ಆಗಲ್ಲ, ಸುಮ್ಮನೆ ನಮ್ದು ಇದು ಮಾಡ್ಕೊಂಡು ಕೆಲವು ದಿನ ಆಡ್ಸ್ಕೊಂಡು ಒಂದು ಮಾತು ಹೇಳೋದು ಇಲ್ವಾ, 1-2 ವರ್ಷ ಆರಾಮಾಗಿರೋದು ಅಷ್ಟೇ. ಹೆಂಗು ಸಿದ್ದರಾಮಯ್ಯನೋ DKನೋ ಬಂದೇ ಬರ್ತಾರೆ. 1 ವರ್ಷ ತಗೊಂಡ್ರಿ ಸರ್. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ DHO ಡಾಕ್ಟರ್ ವೆಂಕಟೇಶ್ ಮೂರ್ತಿ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ TT ನರಸಿಂಹಪ್ಪ ನಡುವೆ ನಡೆದಿರೋ ಫೋನ್ ಸಂಭಾಷಣೆ ಎನ್ನಲಾಗ್ತಿದೆ. ಈ ಆಡಿಯೋದಲ್ಲಿ ದೊಡ್ಡವರ ಹೆಸರು ಪ್ರಸ್ತಾಪ ಆಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಪಟ್ಟಕ್ಕಾಗಿ ಶಿಡ್ಲಘಟ್ಟ DHO ವೆಂಕಟೇಶ್ ಮೂರ್ತಿ ಡೀಲ್ಗೆ ಇಳಿದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಂದು ವರ್ಗಾವಣೆಗೆ ಲಕ್ಷ ರೂಪಾಯಿ ಲಂಚ ಕೊಡೋಕೆ ರೆಡಿಯಾಗಿರೋ ಈ ಆಡಿಯೋ ಸಂಭಾಷಣೆ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಈ ಡೀಲ್ನಲ್ಲಿ THO ವೆಂಕಟೇಶ್ ಮೂರ್ತಿ, ಲ್ಯಾಬ್ ಟೆಕ್ನಿಷಿಯನ್ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರುವ ಪುಟ್ಟರಾಜು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ TT ನರಸಿಂಹಪ್ಪ ನಡುವೆ ಫೋನ್ ಸಂಭಾಷಣೆ ನಡೆದಿದೆ. ಆಮೇಲೆ ಇವರು ಮಂಜುಳಂಗೆ ಒಂದು ಮಾತು ಹೇಳಿದೀನಿ, ಟ್ರಾನ್ಸ್ಫರ್ದು ಸ್ವಲ್ಪ ಮಾತಾಡ್ಕೊಂಡು ಅದ್ ಏನ್ ಮಾಡ್ತೀರಾ ಮಾಡ್ಕೊಂಡು ಹಾಗಾಗಿ ಆಮೇಲೆ ದಯಮಾಡಿ ಟ್ರಾನ್ಸ್ಫರ್ದು ಮಾತ್ರ DM ಅದು ಏನೋ ಒಂದು ಮಾಡ್ಬೇಕಣ್ಣ. ಅಲ್ಲ ಟಚ್ ಅಲ್ಲಿ ಇರ್ಲಿ, ನೀವು ಟಚ್ ಅಲ್ಲಿ ಅವ್ರ ಜೊತೆ ಟಚ್ ಅಲ್ಲಿ ಇಟ್ಟು ನಾನು ಏನಂತ ನಡ್ಕೊತೀರಣ್ಣ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಲ್ಯಾಬ್ ಟೆಕ್ನಿಷಿಯನ್ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರುವ ಪುಟ್ಟರಾಜು ಜೊತೆ THO ನಡೆಸಿರೋ ಸಂಭಾಷಣೆ. ಇನ್ನೊಂದು ಆಡಿಯೋದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ TT ನರಸಿಂಹಪ್ಪ ಜೊತೆಗಿನ ಸಂಭಾಷಣೆಯಲ್ಲಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಹೆಸರು ಉಲ್ಲೇಖ ಆಗಿದೆ. ಡೀಲ್ಗೆ ಲಕ್ಷ ಹಣದ ಮಾತನಾಡಿದ್ದಾರೆ. ಅಲ್ಲದೆ DKಶಿ ಅಥವಾ ಸಿದ್ದರಾಮಯ್ಯ CM ಆದ್ರೆ ಕೆಲಸ ಆಗುತ್ತೆ ಅಂತಾನೂ ಮಾತನಾಡಿಕೊಂಡಿದ್ದಾರೆ. ಪ್ರಕಾಶ್, ನಾವು 8ಕ್ಕೆ ಮಾತಾಡಿದ್ವಿ. 8ಕ್ಕೆ ಮಾತಾಡಿರೋದಕ್ಕೆ, ಬಟ್ ಅಂದ್ರೆ ನಾವು ಆಮೇಲೆ 10 ಅಂತ ಇದು ಮಾಡಿದ್ರೆ ಆಮೇಲೆ ಇದಾಯ್ತು, ಅವರು 12 ಆಯ್ತು.
ಇವಾಗ 16-15 ಅಂದ್ರೆ ಆಗಲ್ಲ, ಸುಮ್ಮನೆ ನಮ್ದು ಇದು ಮಾಡ್ಕೊಂಡು ಒಂದಲ್ಲ ಫೈಲ್ ತಗೊಂಡ್ಮೇಲೆ ನಂಗೆ ಗೊತ್ತಾಗೋದು ಅಂದ. ಆಯ್ತು, ಒಳ್ಳೇದೇ. ಈಗ ಒಂದ್ ಕೆಲಸ ಮಾಡೋಣ, ಹೇಳಿ ಸರ್. ಹೆಂಗೂ ಜನ್ಮದಿನ ಆಚರಣೆ ಆಗಿದಾರಲ್ಲ, ಅವ್ರ ಮನೆಗೆ ಬೆಳಗ್ಗೆನೆ ಹೋಗ್ಬಿಡೋಣ. ಅದೇ ನಾವು ಫಸ್ಟ್ ಮಾತಾಡಿದ್ವಲ್ಲ, ಅಷ್ಟನ್ನ ಅವ್ರಿಗೆ ಕೊಟ್ಟಂದ್ರೆ ಮಾಡ್ಸಲ್ವಾ ಅವರು? ಮಾಡಿಸ್ತಾರೆ. 1 ಸೆಕೆಂಡ್. ಆಮೇಲೆ ಈ ಚಲೋದ್ನಾಯನ್ ಸಂಬಂಧ ಅದೇ ತ್ಯಾಗರಾಜ್ ಬಂದಿದ್ದೆ ಬೆಳಿಗ್ಗೆ, ಮಾತಾಡಿದೆ. ಅದು ಇಲ್ಲಿಗೆ ಕರ್ಸ್ಬಿಟ್ಟು ಒಂದು ಸನ್ಮಾನ ಮಾಡೋಣ ಅಂತ. ಅಷ್ಟೇ ಬಿಡಪ್ಪ, ಬೇಡ. ನಮ್ದು ಇವ್ರನ್ನ ಚಲೋದಿನ ಆಚರಣೆ ಒಂದ್ ಮಾತು ಹೇಳೋದು ಇಲ್ವಾ, 1-2 ವರ್ಷ ಆರಾಮಾಗಿರೋದು ಅಷ್ಟೇ. ನೆಮ್ಮದಿ ವರ್ಷ 2 ವರ್ಷ ಅಂದ್ರಲ್ಲ, ನನಗೆ 1 ವರ್ಷ ಟೈಮ್ ಕೊಡಿ ಸರ್. ಹೆಂಗು ಸಿದ್ದರಾಮಯ್ಯನೋ ಡಿಕೆನೋ ಬಂದೇ ಬರ್ತಾರೆ. 1 ವರ್ಷ ಟೈಮ್ ಕೊಡಿ ಸರ್ ನನಗೆ. ಈ ಸಂಭಾಷಣೆ ಕೇಳ್ತಿದ್ರೆ ಆರೋಗ್ಯ ಇಲಾಖೆಯಲ್ಲಿ ಪ್ರಮೋಷನ್ಗೆ ಭಾರಿ ಡೀಲ್ ನಡೀತಾ ಇರೋ ಅನುಮಾನ ಬರುತ್ತೆ. 10 ರಿಂದ 12 ಲಕ್ಷಕ್ಕೆ ಡಿಎಚ್ಒ ಹುದ್ದೆ ಬಿಕರಿ ಆಗ್ತಾ ಇರೋ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಸ್ಪಷ್ಟನೆ ಪಡೆಯೋಕೆ ನ್ಯೂಸ್ 18 ಪ್ರಯತ್ನ ಪಡ್ತು. ಆದ್ರೆ ಪ್ರತಿಕ್ರಿಯೆ ನೀಡಲು ಟಿಎಚ್ಒ ವೆಂಕಟೇಶ್ ಮೂರ್ತಿ ಹಾಗೂ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ನಿರಾಕರಿಸಿದ್ದಾರೆ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಮಾಜಿ ಸಚಿವ ಆನಂದ್ ಆಸ್ನೋಟಿಕರ್ ಎಡವಟ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಪಿಸ್ತೂಲ್ ತಗೊಂಡು ಹೋಗಿ ಸಿಕ್ಕಾಕೊಂಡಿದ್ದಾರೆ. ಆಸ್ನೋಟಿಕರ್ ಬೆಂಗಳೂರಿಂದ ಗೋವಾಗೆ ಹೊರಟಿದ್ರು. ಲಗೇಜ್ ಪರಿಶೀಲನೆ ವೇಳೆ ಆಸ್ನೋಟಿಕರ್ ಬ್ಯಾಗಲ್ಲಿ ಪಿಸ್ತೂಲ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಗನ್ ಲೈಸೆನ್ಸ್ ಹಾಜರುಪಡಿಸಿದ ಬಳಿಕ ಗನ್ ಹಿಂತಿರುಗಿಸಿ ಆನಂದ್ ಆಸ್ನೋಟಿಕರ್ ಹೇಳಿಕೆಯನ್ನು ಪಡೆದಿದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಶಾಲಾ ಕಾಲೇಜ್ಗೆ ಹೋಗುವಂತಿಲ್ಲ, ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ಶಾಲಾ ಕಾಲೇಜುಗಳನ್ನು ತೆರೆಯುವಂತಿಲ್ಲ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಆದೇಶವನ್ನು ಹೊರಡಿಸಿದೆ. ಆಗಸ್ಟ್ 29ರಂದು ಕೇಂದ್ರ ಗೃಹ ಇಲಾಖೆ ಹೊರಡಿಸಿದ ಮಾರ್ಗಸೂಚಿಯಲ್ಲಿ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಬೇರೆ ಪ್ರದೇಶದಲ್ಲಿ 9 ರಿಂದ 12ನೇ ತರಗತಿಯವರೆಗಿನ ಶಾಲಾ ಕಾಲೇಜುಗಳನ್ನು ತೆರೆಯಬಹುದು. ಸಂದೇಹ ಪರಿಹಾರಕ್ಕೆ ಎಸ್ಎಸ್ಎಲ್ಸಿ ಹಾಗೂ ಪಿಯು ವಿದ್ಯಾರ್ಥಿಗಳು ಭೇಟಿ ನೀಡಬಹುದು ಅಂತ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಕೊರೋನಾ ಹೆಚ್ಚಾಗಿದ್ದರಿಂದ ಕೇಂದ್ರದ ಮಾರ್ಗಸೂಚಿಯನ್ನು ಜಾರಿ ಮಾಡಲಾಗ್ತಾ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವುದು ಕ್ಷೇಮಕರವಲ್ಲ ಅಂತ ಹೇಳಿರೋ ಶಿಕ್ಷಣ ಇಲಾಖೆ ಸುತ್ತೋಲೆ ಸೆಪ್ಟೆಂಬರ್ ಕೊನೆಯ ತನಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಲು ಅವಕಾಶ ಇಲ್ಲ ಅಂತ ಹೇಳಿದೆ. ಕೊರೋನಾ ವೈರಸ್ನಿಂದ ಸಿಲಿಕಾನ್ ಸಿಟಿ ಸದ್ಯಕ್ಕೆ ಬಚಾವ್ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ದಿನಾಲು 3,000ಕ್ಕಿಂತಲೂ ಅಧಿಕ ಪಾಸಿಟಿವ್ ಕೇಸ್ ಪತ್ತೆಯಾಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ 3,733 ಹೊಸ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ. ಒಟ್ಟು ಸೋಂಕಿತರ ಸಂಖ್ಯೆ 2 ಲಕ್ಷದತ್ತ ಸಾಗಿದೆ. ಕೊರೋನಾದಿಂದ ನಗರದಲ್ಲಿ ಇಂದು ಸಾವನ್ನಪ್ಪಿರೋ ಸೋಂಕಿತರ ಸಂಖ್ಯೆ 33. ನಗರದ ಒಟ್ಟು ಕೊರೋನಾ ಸಾವಿನ ಸಂಖ್ಯೆ ಈಗ 2,625ಕ್ಕೆ ಏರಿಕೆಯಾಗಿದೆ. ಇಂದು 4,180 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ನಗರದಲ್ಲಿ ಈಗಲೂ 41,434 ಪ್ರಕರಣಗಳು ಆಕ್ಟಿವ್ ಆಗಿವೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.